ಹೀಗೆ ಕೊಳೆತ ಸ್ಥಿತಿಯಲ್ಲಿರುವ ಈಕೆಯ ಹೆಸರು ಸುಶೀಲಮ್ಮ ಅಂತ. ವಯಸ್ಸು ಸುಮಾರು 65 ವರ್ಷ. ಚಿಕ್ಕಬಳ್ಳಾಪುರ ತಾಲೂಕಿನ ಮೈಲಪ್ಪನಹಳ್ಳಿ ಗ್ರಾಮದ ನಿವಾಸಿ. ತವರು ಮನೆಗೆ ಹೋಗಿ ಬರ್ತೇನೆಂದು ಮನೆಯಲ್ಲಿ ಹೇಳಿ ಹೊರಟವರು 5 ದಿನಗಳ ನಂತರ ಚಿಕ್ಕಬಳ್ಳಾಪುರ ಹಾಗೂ ಮೈಲಪ್ಪನಹಳ್ಳಿ ಗ್ರಾಮ ಮಾರ್ಗದ ಮಧ್ಯೆ ಕಂದವಾರ ಕೆರೆಯ ಪಂಪ್ ಹೌಸ್ ಬಳಿ ಮೋರಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಅಂದಹಾಗೆ ಮೃತ ವೃದ್ಧೆ ಸುಶೀಲಮ್ಮಗೆ ಗಂಡ ಹಾಗೂ ಮಕ್ಕಳು ಯಾರೂ ಇಲ್ಲವಂತೆ. ಕೂಲಿ ಕೆಲಸ ಮಾಡಿಕೊಂಡು ಮೈಲಪ್ಪನಹಳ್ಳಿ ಗ್ರಾಮದ ಗಂಡನ ಸಂಬಂಧಿಕರ ಮನೆಯಲ್ಲಿ ವಾಸವಿದ್ರಂತೆ. ಕಳೆದ ಭಾನುವಾರ ಅಣ್ಣನ ಮನೆಗೆ ಹೋಗಿ ಬರ್ತೇನೆಂದು ಮನೆಯಲ್ಲಿ ಹೇಳಿ ಹೋದವರು ನಾವು ಊರಿಗೆ ಹೋಗಿದ್ದಾರೆ ಅಂದುಕೊಂಡಿದ್ರೆ, ಆದರೆ ಈ ರೀತಿ ಘಟನೆ ನಡೆದಿರುವುದು ದುಃಖಕರ ಸಂಗತಿ ಎಂದು ಮೃತ ವೃದ್ಧಿಯ ಸಂಬಂಧಿ ಹೇಳಿದ್ರು. ಏನಾಗೈತೆ ಸಮಯ ಊರಿಗೆ ಹೋದ್ಲು, 4 ದಿನ ಆಯಿತು ಕಾಣಿಸೆ, ಈಗ ಬರಲಿಲ್ಲ. ನಾವು ಊರಾಗ ಅವಳೇನು ಅಂತ ನಾನು ಇದು ಮಾಡ್ಕೊಂಡಿದ್ದೆ. ಅಲ್ಲಿ ಮನೇಲಿ ಇರ್ತಿರ್ಲಿಲ್ವ ಅವರು? ಮನೆಗೆ ಆ ಮನೆಗೆ ಈ ಮನೆಗೆ ತಿನ್ಕೊಂಡು ಇದ್ಲು. ಮನೆಗೆ ಬರ್ತಾ ಇಲ್ಲ, ಯಾವಾಗೋ ಬರ್ತಾ ಇದ್ಲು, ಹೋಗ್ತಾ ಇದ್ಲು. ವಯಸ್ಸು ಎಷ್ಟು ಅವ್ರಿಗೆ? 60 ಆಗೈತೆ ಸರ್, 60. ಏನು ಹೆಸರು ಅವ್ರು? ಸುಶೀಲಮ್ಮನ ಅಂತ. ಏನು ಕೆಲಸ ಮಾಡೋರು? ಕೂಲಿ ಕೆಲಸ. ಕೂಲಿ ಕೆಲಸ. ನಿಮ್ಗೆ ಏನಾಗಬೇಕು ಅವರು? ಚಿಕ್ಕಮ್ಮನ. ಅವ್ರ ಮಕ್ಕಳಿಲ್ವಾ? ಇಲ್ಲ, ಮಕ್ಕಳು ಇಲ್ಲ. ಆಮೇಲೆ ನೀವೇ ಸಾಕೊಂಡಿದ್ರಿ? ನಮ್ಮ ಅಪ್ಪನ 3 ಮನೆ ಹತ್ರ ಕಾಣಿಸ್ತೀರಾ? ಒಂದು 5 ದಿನ 6 ದಿನ ಆಯಿತು. ನೀವೆಲ್ಲ ಹುಡುಕಾಡ್ಲಿಲ್ವಾ? ಊರಿಗೆ ಹೋಗ್ತೀನಿ ಅಂತ ಅಂದ್ಲ. ಯಾವ ಊರಿಗೆ? ಯಮಾರ್ನಹಳ್ಳಿ. ಅಲ್ಲ, ಅವ್ರ ಅಣ್ಣ ಅವಳ ಊಟದ ಮನೆ ಅದೇ. ನೀವು ಊರಿಗೆ ಹೋಗಿದ್ದಾರೆ ಅಂತ ಸುಮ್ಮನೆ? ಆಮೇಲೆ ಯಾಕೆ ಗೊತ್ತಾಯ್ತು? ಯಾರು ಇವಾಗ ಹೇಳಿದ್ದು ನಂಗೆ. ಏನಂತ? ನಿಮ್ಮ ಚಿಕ್ಕಮ್ಮ ಚೂರೋಗಿ ಬಿದ್ದವಳೆ, ಮೂಲಿ ಕೆಳಗೆ ಬಿದ್ದವಳೆ ಅಂತ. ಎಲ್ಲಿ? ಇಲ್ಲಿ ತೋಟದಾಗ ಕಾವಲಿದ್ನೆ ಜಾಕ್ಷಿಕ. ಅಲ್ಲಿ ಎಲ್ಲಿ? ಮೋರಿ ಕೆಳಗಡೆ? ಈಗ ಇಲ್ಲೇ. ಯಾವ ಥರ ಇತ್ತು ನೋಡಿದಾಗಲ್ಲಿ? ಹುಳು ಬಿದ್ದಿತ್ತು ಸಮಯ, ಹುಳ ಬಿದ್ದಿತ್ತು. ಸೀರೆ ಗುತ್ತಿಕ್ಕೊಂಡು. ಇನ್ನು ಈ ಘಟನೆಯು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿತ್ತು. ಘಟನಾ ಸ್ಥಳಕ್ಕೆ ಪೊಲೀಸರು ಹಾಗೂ ಸೋಕೋ ತಂಡ ಹಾಗೂ ಅಗ್ನಿಶಾಮಕ ದಳದ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.